ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಮತ್ತು ಚೌಡೇಶ್ವರಿ ದೇವಸ್ಥಾನದಿಂದ ಬಂದೆ. ಅಲ್ಲಿ ಮಿಕ್ಕಿದ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫೋನು ಸ್ವಿಚ್ ಆಫ್ ಆಗ್ಬಿಟ್ಟು ಚಾರ್ಜರ್ ಕೂಡ ತಗೋಗಿರಲಿಲ್ಲ. ಆ ಉದ್ದೇಶದಿಂದ ಮಿಕ್ಕಿದ ವೀಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಸೇಫಾಗಿ ಊರಿಗೆ ಬಂದೆ. ಎಲ್ಲ ದೇವ್ರದ್ದೆಲ್ಲ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಅಲ್ಲಿಂದ ದುರ್ಗಾ ಪರಮೇಶ್ವರಿ ದೇವರು, ಅಲ್ಲಿಗೂ ಹೋಗಿ ಹುಡುಗರ ಜೊತೆ ಎಲ್ಲ ಎಂಜಾಯ್ಮೆಂಟ್ ಎಲ್ಲ ಚೆನ್ನಾಗಿತ್ತು, ಮಾಡ್ಕೊಂಡು ನೆಕ್ಸ್ಟು ಫ್ಯಾಮಿಲಿ ಜೊತೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಹೋದರೆ ನಮ್ಮ ತಂದೆ ತಾಯಿ, ನನ್ನ ತಂಗಿ ಎಲ್ಲನೂ ಕರ್ಕೊಂಡು, ಮತ್ತು ನನ್ನ ತಂದೆನೂ ನನ್ನ ತಂಗಿನೂ ಈ ಟೈಮ್ ಬಂದು 11 ಕಾಲು ಆಗೈತೆ. 11 ಕಾಲು ಊಟ ಮಾಡ್ತವ್ರೆ ಇವರಿಬ್ರು. ಹಿಂದುಗಡೆ ಮಂದಿಗೆ ಎಲ್ಲ ಬಿದ್ದೈತೆ. ನನ್ನ ತಂಗಿ ನೀಟಾಗಿ ಎತ್ತಾಕಿಲ್ಲ, ಎತ್ತಾಕ್ಬೇಕು ಅವ್ರು ಊಟ ಆದಮೇಲೆ. ಮತ್ತು ಇಷ್ಟೊತ್ತು ಮೇಲೆ ನಮ್ಮ ತಾಯಿ ಹುಳಿ ಮತ್ತು ಉಪ್ಸಾರಿತ್ತು. ನಮ್ಮ ಅಪ್ಪ ಉಪ್ಸಾರು ಊಟ ಮಾಡ್ತಾಯಿದ್ದೆ. ನಮ್ಮ ತಿಳಿ ಸಾಂಬಾರು ಮಾಡ್ತೀನಿ ಅಂದ್ಬಿಟ್ಟು ಅದೇನೋ ಮಾಡೈತೆ, ಅದನ್ನು ಊಟ ಮಾಡ್ತಾವ್ರೆ. ನಾನು ನಾಷ್ಟ ಮಾಡಿದೆ. ಮತ್ತು ಗೈಸ್, ನನ್ನ ತಾಯಿ ಅಂಗಡಿ ಹತ್ರ ಅವರೇ. ನಮ್ಮ ತಾಯಿ ಹತ್ರ ಮತ್ತೆ ಒಂದು ಸಾಂಗ್ ಹೇಳುವ ಅಂತ ಕೇಳೋದು. ನೋಡಿ ಯಾವ ಥರ ಸಾಂಗ್ ಹೇಳೋದು, ಇನ್ನೊಂದು ಯಾವ್ದಾರ ಸಾಂಗ್ ಹೇಳು ಅಂತೀನಿ ನೋಡೋದ ಗೈಸ್, ಯಾವ ಸಾಂಗ್ ಹೇಳ್ತದೆ ಅಂತ. ಗೈಸ್, ನಮ್ಮ ತಾಯಿ ಅಂಗಡಿ ಹತ್ರ ಕೂತೈತೆ. ಇಲ್ಲಿ ನಾಷ್ಟ ಮಾಡ್ಕೊಂಬಂದೈತೆ. ಎಲ್ಲ ಜ್ಯೂಸ್ ಬಾಟ್ಲೆಲ್ಲ ನೀಟಾಗಿ ಓಟವ್ರೆ. ಇವಾಗ ಹಾಕಿಸ್ಕೊಂಡಿರೋದು ಜ್ಯೂಸ್ ಬಾಟ್ಲ, ಅದಕ್ಕೆ ಹೊಸ್ದಾಗಿ ಚೆನ್ನಾಗಿ ಕಾಣ್ತೈತೆ. ಗೈಸ್, ನಮ್ಮ ಮತ್ತೆ ಒಂದು ಸಾಂಗ್ ಹೇಳೋ. ಸಾಂಗ್ ಅವತ್ತು ಹೇಳ್ದಿಲ್ಲ, ಹಂಗೆ ಇನ್ನೊಂದು ಹೇಳು. ಇನ್ನೊಂದು ಯಾವ್ದಾರ ಹೇಳು, ಯಾವ್ದಾರ ನೆನ್ಸ್ಕೊಂಡು ಹೇಳು, ಕ್ಯಾಪಿಸ್ಕೊಂಡು. ಅವನಿಗೆ ಯಾವ ಹೀರೋ ಇಷ್ಟ? ಯಾವ ಹೀರೋನು ಇಷ್ಟ ಇಲ್ವಾ? ಸುಮ್ಮನೆ ಹೇಳೋದು. ಸರಿ ಹೇಳು, ಆಯ್ತು. ಯಾಕಂದ್ರೆ ನೆನ್ಸ್ಕೊಳ್ಳೋ ಗಂಟೆ ಸಂತ ಮಾಡ್ಬಿಡ್ತಿದ್ದೆ ಅನ್ಸುತ್ತೆ. ಸೂರ್ಯ ಹುಟ್ಟನ ಮುಳುಗೇ ಬಿಡ್ತಾನೆ ಅನ್ಸುತ್ತೆ ನೀವು ಸಾಂಗ್ ನೆನ್ಸ್ಕೊಳ್ಳೋ ಗಂಟ. ಗೈಸ್, ನಮ್ಮವ್ವ ದಿಗ್ಬಜರ್ ಮೂವಿದು ಕುಚಿಕು ಸಾಂಗ್ ಹೇಳ್ತದಂತೆ. ಹೇಳುವ, ಜೋರಾಗಿ ಹೇಳು ಒಂಚೂರು. ಜೋರಾಗಿ ಅಂದ್ರೆ ಸ್ವಲ್ಪ ದೊಡ್ಡರಾಗ್ದಾರೆ. ಕುಚುಕು ನಾನು ಜಡಿ ದೋಸ್ತಿ ಕಣ ಕುಚುಕು. ಓ ಗೆಳೆಯ, ಹೋಗೇನು ಗೆಳೆಯ ಬರ್ಲಕ್ಕಲ್ಲ, ಬರೋದೇ ಇಲ್ಲ ಯಾವ ಸರಿ. ಹೇಳು, ಕಾವ್ಯ ಬರ್ಬೇಕು, ಹಂಗಾರೆ ಹೇಳೋದು ತಗೋದೇ ಇಲ್ಲ. ಹೇಳು, ಗ್ಯಾಪ್ನ ಮಡಿಕೊಂಡು. ಓ ಗೆಳೆಯ, ಜೀವ ಗೆಳೆಯ, ಓ ಗೆಳೆಯ, ಜೀವನ್ ಗೆಳೆಯ, ಎಂತ ದೇವಸ್ಥಾನ ಕುಚುಕು ಅನ್ನಗೆ ಬರ್ಲಕ್ಕಲ್ಲ. ಅದುವೇ ನಿಂಗೆ ಸಾನೆ ಕ್ವಾಪ ಕಣು, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣು. ಕುಚಿಕು ನೀನು ಜೀವ ದೋಸ್ತಿ ಕಣ ಕುಚುಕು. ಓ ಗೆಳೆಯ, ಹೋಗನ್ನು ಬರ್ಲಕ್ಕಲ್ಲ. ಓ ಗೆಳೆಯ, ಜೀವ ಗೆಳೆಯ. ಸುಮ್ಮನೆ ಸೂರ್ಯವಂಶದ್ದೇ ಚೆನ್ನಾಗಿ ಹೇಳ್ತೀನಿ ಅದನ್ನ. ಸೂರ್ಯವಂಶದ ಅದ ಇದು ಹೇಳವ. ಇಲ್ಲಾಂದ್ರೆ ಆಳುಂದ ಟವರ್ದ, ಆಳುಂದ ಟವರು, ಆಲುಂಡ ಟವರ್. ಆಲುಂಡ ಟವರಲ್ಲಿ ಮಗಳೇ ಅವೆಲ್ಲ ಬರೋದ ಕಡೆ ಮರ್ತ್ಬಿಟ್ಟೆ. ಎಲ್ಲ ಆಡ್ತಿದ್ವಿ ಈ ಕಾಡುಗಳ, ಎಲ್ಲ ಮರ್ತ್ಬಿಟ್ಟು ಟಿವಿ ನೋಡಲ್ವಲ್ಲ, ಮರ್ತ್ಬಿಟ್ಟೆ. ನಾವು ಟಿವಿ ನೋಡಿದ್ರೆ ಮರ್ತ್ಬಿಟ್ಟಿರೋದು ಗೈಸ್. ನಮ್ಮವ್ವ ಇಲ್ಲ ಅಂದಿದ್ರೆ ಒಳ್ಳೆ ಸಿಂಗರ್ ನಮ್ಮವ್ವ. ನೀರು ಇರ್ಬೇಕಾ? ಮೊದಲು ನೀರು ಇರ್ಬೇಕಾ ಗೈಸ್? ಈಗ ಇವ್ರಿಗೆ ಉಯ್ಯಮ್ಮ ಮಾಡ್ಕೊಂಡ್ ಬಂದವ್ರೆ. ಇವ್ರಿಗೆ ನೀರು ಕೊಡ್ಬೇಕು. ತೊಪ್ಪ ನೀರು ಇರ್ಬೇಕಂದ್ರಲ್ಲ ನಿಮ್ಗೆ. ಮಾಮೂಲಿ ಏನ್ ಮಾಮೂಲಿ? ತೊಪ್ಪ ನೀರು ಒಯ್ಬೇಕು. ನಮ್ಗೆಲ್ಲ ತೊಪ್ಪ ನೀರೇ ಒಯ್ತಿದ್ದು ಜನಗಳು. ಇಲ್ಲೇ ಇತ್ಕೊಳ್ಳಿ, ತಪ್ಪ ಎತ್ಕೊ ಬನ್ನಿ. ತೊಪ್ಪ ನೀರೇ ಉಯ್ಬೇಕಾಗಿರೋದು, ತೊಪ್ಪ ನೀರು. ಹೇಳಕ ಕಾಮಿಡಿ ಮಾಡ್ತಾ ಇದೆ ಕಣೀರು. ಮತ್ತ ನೀನು ಕಾಮಿಡಿ ಎಲ್ಲ ಕಣಕ
ತಪ್ಪ ನೀರೆಲ್ವಕ್ಕ ಉಯ್ಯೋದು ಇಲ್ಲೇ ಬೆಳಿಗ್ಗೆ ನೀರು ಕಂತಕ ಬೆಳಿ ನೀರು ಕಾಲ ಚೇಂಜ್ ಆಗುತ್ತೆ ಅಂತ ಇಲ್ಲ ಓಕೆ ಇವಾಗ ಇವ್ರಿಗೆ ನೀರು ಇಟ್ಕೋಬೇಕು ಕಪ್ಪ ಇಲ್ಲ ಕಪ್ಪ ಲೇ ಬಸಪ್ಪ ಕಪ್ಪ ಕಪ್ಪಗೋಸಿ ಉಯ್ಬೇಕಲ್ಲ ಕಪ್ಪಗ ಇಲ್ಲಿಯಾ ಕಪ್ಪ ಅಯ್ಯೋ ಲೋ ಚಿಕ್ಕಪ್ಪ ನೋಡಿ ಇಲ್ಲಿ ನೀರು ಇವಾಗ ಇವ್ರಿಗೆ ಅಕ್ಕಿ ಹಾಕೊಡ್ಬೇಕು ಅಕ್ಕಿ ಹಾಕೊಡ್ತೀನಿ ಅಕ್ಕಿ ಒಂದೇ ಕೊಡೋಕ್ಕಾಗೋದು ಬೇರೆ ಇನ್ನೇನು ಕಾಣಿಸ್ತಿಲ್ಲ ಕಣ್ಗ ಅಕ್ಕಿ ಕೊಡ್ತೀನಿ ಜಾಸ್ತಿ ಹುಡುಗರಿಗೆ ಒಂದು ಸೇರು ಅಕ್ಕಿ ಕೊಡ್ತಾ ಇದ್ದೀನಿ ಅಕ್ಕಿ ಸಾಕಿಲ್ಲ ಇದಕ್ಕೆ ತಲೆ ಚಸ್ಲ ಬೆಲ್ಲ ಕೊಡ್ಬೇಕಾ ಬೆಲ್ಲನವೇ ಬೆಲ್ಲ ಏನಕ್ಕೆ ಪಾಯಸ ಮಾಡಿಸ್ತಿರಲ್ಲ ಗೈಸ್ ಬೈಕ್ ಹೋಯ್ತಾ ಬಿದ್ದಾನೆ ಹುಡುಗ ಗೈಸ್ ಈ ಥರ ನಾವು ಚಿಕ್ಕ ವಯಸ್ಸಲ್ಲಿ ಬೇಜಾರು ಮಾಡೀವಿ ನಾವೆಲ್ಲ ಈ ಥರ ಮಾಡೋದು ತಣ್ಣೀರು ಉಯಿಸ್ಕೊಳ್ಳೋದು ಅಕ್ಕಿ ಅದು ಬೆಲ್ಲ ಗಿಲ್ಲಿ ಖಾರ ಪುಡಿ ಎಲ್ಲ ಈಸ್ಕೊಬಂದು ಒಬ್ರ ಕೈ ಕೊಟ್ಟು ಅಡ್ಗೆ ಮಾಡ್ಸ್ಕೊಂಡು ಊಟ ಮಾಡೋದು ಈ ಥರ ಇವೆಲ್ಲ ಇದು ನಿಜವೂ ಈ ಜೀವನನೇ ಎಷ್ಟೋ ಬೆಟರು ದೊಡ್ಡವ್ರು ಆಗ್ಬಾರ್ದಾಯ್ತು ಅನ್ಸುತ್ತೆ ಹೇಳ್ಕೊಬೇಕು ಅಂದರೆ ಈಗಿನ ಜೀವನ ನೋಡಿದ್ರೆ ಆಗಿನ ಲೈಫೇ ಸಖತ್ತಾಗಿತ್ತು ಅಂತ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಒಳ್ಳೆ ಮಜಾ ಕೊಡ್ತಿತ್ತು ಗೈಸ್ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಆ ಉದ್ದೇಶಕ್ಕೆ ನಾನು ಇಷ್ಟಪಡೋದು ಈ ಥರ ಮಾಡಿದ್ರೆ ಐಕ್ಲು ಗೈಸ್ ನಾನು ಇವಾಗ ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಬಂದು ಇವಾಗ 6:25 ಆಗೈತೆ ಇವಾಗ ನಾನು ಇವಾಗ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು 6:25 ಅಂದರೆ 6:30 ಅಂದ್ಕೊಳ್ಳಿ ಒಂದು 7 ಗಂಟೆ 7:30 8 ಗಂಟೆ ಮಾಡಿದ್ರು 8 ಗಂಟೆ ಮೇಲೆ ಊಟ ಮಾಡೋಕ್ಕೆ ಸರಿ ಆಯ್ತದೆ ಅದಕ್ಕೆ ಇವಾಗಲೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಒಬ್ಬನೇ ಇರೋದು ನಮ್ಮ ಚೈತು ಇಲ್ಲ ಜೊತೆಗೆ ಅದರಿಂದ ಇವಾಗಲೇ ಸೂರಜ್ ಈಗಲೇ ಟೊಮೊಟೊ ಬಾತ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ರೆ ಊಟ ಮಾಡೋ ಟೈಮ್ ಸರಿ ಆಯ್ತದೆ ಅಂತ ಮತ್ತು ಗೈಸ್ ನಮ್ಮ ಮನೇಲಿ ನಮ್ಮ ಅವ್ನಿಗೆ ಕುಕ್ಕರ್ನ ಹೊಸದು ತಗೊಬಂದು ಕೊಡಿ ಅಂತ ಸುಮಾರು ಜನ ಕಮೆಂಟ್ ಹಾಕಿದ್ರ ತಗೊಬಂದು ಕೊಡ್ತೀನಿ ಅತಿ ಶೀಘ್ರದಲ್ಲೇ ಇವಾಗ ಆಗಲ್ಲ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ತಂದು ಕೊಡ್ತೀನಿ ಗೈಸ್ ಇವಾಗ ಮೊದಲು ಖಾರ ರುಬ್ಕೋಬೇಕು ಖಾರ ರುಬ್ಕೊಳ್ಳೋಕ್ಕೆ ಈಗ ಟೊಮೆಟೊ ಹಣ್ಣು 3 ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ ಇದ್ರ ಜೊತೆಗೆ ಇನ್ನೂ ಮಿಕ್ಸ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಈಗ ಇದನ್ನು ತಗೊಂಡು ಈಗ ಇದನ್ನು ಮೊದಲು ಕಟ್ ಮಾಡ್ಕೋಬೇಕು ಗೈಸ್ ಟೊಮೆಟೊ ಬಾತ್ಗೆ ಗೈಸ್ ಇವಾಗ ನಾನು ಖಾರ ಮಸಾಲೆ ಆಡಿಸ್ಕೊಳ್ಳೋಕ್ಕೆ ಈ ಟೊಮೆಟೊ ಹಣ್ಣು ಈರುಳ್ಳಿ ಟೊಮೆಟೊ ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಸೋಂಪು ಇದು ಜೀರಿಗೆ ಅನಿಸುತ್ತೆ ಇದು ಜೀರಿಗೆ ಇಷ್ಟು ಹಾಕ್ತೀನಿ ಇಷ್ಟು ಖಾರ ಆಡಿಸ್ಕೊಳ್ಳೋಕ್ಕೆ ಮೊದಲು ಜೀರಿಗೆನೇ ಹಾಕ್ಬಿಡ್ತೀನಿ ಈಗ ನೆಕ್ಸ್ಟ್ ಟೊಮೆಟೊ ಹಣ್ಣು ಇದಾದಮೇಲೆ ಈರುಳ್ಳಿ ಎಲ್ಲ ದಪ್ಪ ಕಟ್ ಮಾಡಿದ್ದೀನಿ ಸ್ವಲ್ಪ ಇದು ಆಡಿಸುತ್ತಲ್ಲ ಅಂತ ಮಿಕ್ಸಿ ಹಾಕೋದು ಜಾರು ಚಿಕ್ಕದಾಯ್ತು ಅನಿಸುತ್ತೆ ಮೋಸ್ಟ್ಲಿ ಇಲ್ಲಿ 1-2 ರೌಂಡು ಇದಾದರೆ ರುಬ್ಬಿದ್ರೆ ಅದೇ ಸರಿ ಆಯ್ತದೆ 2 ಚಕ್ಕೆ ಅದೇಟಿಗೆ ಹಸಿ ಶುಂಠಿ ಯಾಕೆ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಇರಲಿ ಇವಾಗ ಬೆಳ್ಳುಳ್ಳಿ ಕಬಾಬ್ ತಿಂತಾಯಿದ್ರೆ ಒನ್ ಮೋರ್ ಅನ್ಬೇಕು ಅದು ಫೇಮಸ್ ಆಗ್ಬಿಟ್ಟಿತ್ತು ಸಿಕ್ಕಾಬಟ್ಟೆ ಇವಾಗ ನಿಂತೇ ಹೋಯ್ತು ಬೆಳ್ಳುಳ್ಳಿ ಕಬಾಬು ಇವಾಗ ಲವಂಗ ಇಷ್ಟು ಹಾಕ್ಬಿಟ್ಟು ಗೈಸ್ ಇವಾಗ ಈ ಮಸಾಲೆ ರುಬ್ಕೊತೀನಿ ನೆಕ್ಸ್ಟು ಏನು ಮಾಡ್ತೀನಿ ಅಂತ ಮುಂದೆ ತೋರಿಸ್ತೀನಿ ಈಗ ಇಷ್ಟನ್ನ ಖಾರ ಆಡಿಸ್ಕೊತೀನಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗೈಸ್ ಇವಾಗ ಜಾರಲ್ಲಿ ಮಸಾಲೆ ಆಡ್ಸ್ಕೊಂಡಾಯ್ತು ಮತ್ತು ಇದು ಚಿಕ್ಕದಾಗಿತ್ತು ಇದು ಯಾಕೋ ಹೋಗ್ಬಿಟ್ಟೈತೆ ಅದಕ್ಕೆ ಇದಕ್ಕೆ ಹಾಕ್ಕೊಂಡು ಆಡಿಸ್ಕೊಂಡೆ ಮತ್ತು ಗೈಸ್ ಇವಾಗ ಕುಕ್ಕರಲ್ಲಿ ಅನ್ನ ಐತೆ ಇದನ್ನೆಲ್ಲ ತೆಗೆದಾಕ್ಬಿಟ್ಟು ತೊಳೆದ್ಬಿಟ್ಟು ಇದು ಚಿಕ್ಕ ಕುಕ್ಕರೆಲ್ಲ ಇದರಲ್ಲೇ ಮಾಡ್ತೀನಿ ಯಾಕಂದರೆ ನಮ್ಮ ತಂದೆನೂ ನನ್ನ ತಂಗಿನೂ ನಮ್ಮ ತಂದೆ ನನ್ನ ತಂಗಿ ಅಂತೀನಿ ನಮ್ಮ ತಾಯಿನೂ ನನ್ನ ತಂಗಿನೂ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡ್ಕೊಂಬಂದವ್ರೆ ಅವ್ರು ದೇವಸ್ಥಾನಕ್ಕೆ ಹೋಗಿದ್ರು ನಾನು ನಮ್ಮ ಅಪ್ಪ ಇಬ್ಬರೇ ಊಟ ಮಾಡಬೇಕಾಗಿರೋದು ಅದಕ್ಕೆ ಚಿಕ್ಕ ಕುಕ್ಕರಲ್ಲೇ ಮಾಡ್ತೀನಿ ಗೈಸ್ ಅದನ್ನು ತೊಳೆದ್ಬಿಟ್ಟು ಗೈಸ್ ಇವಾಗ ಮತ್ತೆ ಟೊಮೊಟೊ ತಗೊಂಡಿದ್ದೀನಿ 4 ಟೊಮೊಟೊ 3 ಈರುಳ್ಳಿ ತಗೊಂಡಿದ್ದೀನಿ ಇದನ್ನು ಕಟ್ ಮಾಡಬೇಕು ತುಂಡಾಗಿ ಸಣ್ಣದಾಗಿ ಖಾರ ಆಡ್ಸೋಕ್ಕೆ ದಪ್ಪ ಕಟ್ ಮಾಡ್ಕೊಂಡಿದ್ದೆ ಇವನ್ನ
ಇದಕ್ಕೆ ಹಾಕೋಕ್ಕೆ ಸಣ್ಣದಾಗಿ ಕಟ್ ಮಾಡಬೇಕು. ಮತ್ತು ಇದನ್ನು ಕಟ್ ಮಾಡಿಬಿಟ್ಟು ನೆಕ್ಸ್ಟು ಏನು ಹಾಕತ್ತೀನಿ ಅನ್ನೋದನ್ನ ಹೇಳ್ತೀನಿ ಗೈಸ್. ಇವಾಗ ನಾನು ಒಂದು 3 ಟೊಮೆಟೊ ಹಣ್ಣು, 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು 3 ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಎಲೆ. ಇವಾಗ ಕುಕ್ಕರ್ ಮಡಿಕೊಂಡಿದ್ದೀನಿ ಹಸ್ಕೊಂಡು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಕುಕ್ಕರ್ಗೆ. ನೀರೈತೆ, ಸ್ವಲ್ಪ ನೀರು ಇದಾಗ್ಬಿಡ್ಲಿ ಅಂದ್ಬಿಟ್ಟು ಕುಕ್ಕರ್ ಆನ್ ಮಾಡಿದ್ದೀನಿ. ಆನ್ ಆದಿಟ್ಗೆ ಎಣ್ಣೆ ಹಾಕ್ತೀನಿ. ಅದಾದಮೇಲೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ಗೈಸ್. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕತ್ತೀನಿ, ಇಷ್ಟೇ ಸಾಕು ಗೈಸ್. ಇವಾಗ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಪಲಾವ್ ಎಲ್ಲನೂ ಹಾಕ್ಬಿಡ್ತೀನಿ. ಇದಾದಮೇಲೆ ಈರುಳ್ಳಿ ಹಾಕ್ಬಿಡ್ತೀನಿ. ಈರುಳ್ಳಿ ಆದಮೇಲೆ ಈರುಳ್ಳಿನ 3 ಈರುಳ್ಳಿ ಹಾಕ್ತಿದ್ದೀನಿ ಗೈಸ್. ಈರುಳ್ಳಿ ಹಾಕಾಯ್ತು. ಸಿಪ್ಪೆ ಎಲ್ಲನೂ ಹಾಕ್ತಾವೆ ಮಿಕ್ಸ್ ಆಗಿ ಗೈಸ್. ಇವಾಗ 3 ಹಸಿಮೆಣಸಿಕಾಯಿ ಹಾಕ್ತಿದ್ದೀನಿ. 3 ಹಾಕಿದ್ದೀನಿ. ಇವಾಗ ಇದನ್ನು ಚೆಂದಾಗಿ ಮತ್ತು ಈರುಳ್ಳಿ ಇದಾಗೋವರೆಗೂ, ಅದೇ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈನ ಬ್ರೌನ್ ಕಲರ್ ಬರೋವರೆಗೂ. ಗೈಸ್ ಇವಾಗ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೀನಿ. ಜಾಸ್ತಿ ಕಾಣ್ತೈತೆ ಕೊತ್ತಂಬರಿ ಸೊಪ್ಪು, ಅದಕ್ಕೆ ಸ್ವಲ್ಪ ಹಾಕ್ತೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು 2 ಹಾಕಿದ್ದೀನಿ. ಇವಾಗ ಇದನ್ನು ಚೆಂದಾಗಿ ಫ್ರೈ ಮಾಡಬೇಕು. ಈಗ ಇದನ್ನು ಚೆಂದಾಗಿ ಫ್ರೈ ಮಾಡಿ ನೆಕ್ಸ್ಟು ಅದಾದಮೇಲೆ ಚೆಂದ ಫ್ರೈ ಆದಮೇಲೆ ಬ್ರೌನ್ ಕಲರ್ ಬಂದಾಗ ಈರುಳ್ಳಿ, ಆಮೇಲೆ ಟೊಮೆಟೊ ಹಾಕಬೇಕು. ಗೈಸ್ ಇವಾಗ ನಾನು ರುಬ್ಕೊಂಡಿರೋ ಈ ಖಾರನ ಹಾಕ್ತೀನಿ. ಗೈಸ್ ಇದನ್ನು ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಗೈಸ್ ಇವಾಗ ಟೊಮೊಟೊನೂ ಹಾಕ್ತೆ. ಟೊಮೊಟೊನ ಹಾಕಿದ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಧನಿಯಾ ಪುಡಿ ಹಾಕ್ತಿದ್ದೀನಿ. ಧನಿಯಾ ಪುಡಿ ಇದಾದಮೇಲೆ ಗೈಸ್ ಮತ್ತು ಖಾರ ಪುಡಿ ಹಾಕ್ತಾಯಿಲ್ಲ, ಈ ಖಾರ ಪುಡಿ ಹಾಕ್ತಿದ್ದೀನಿ. ಖಾರ ಪುಡಿ ಹಾಕ್ಬೇಕಾಯ್ತು. ಖಾರ ಪುಡಿ ಸ್ವಲ್ಪ ಜಾಸ್ತಿ ಬೇಡ, ಸಾಕು ಇಷ್ಟೇ ಗೈಸ್. ಈಗ ಅದು ಇದು ಎಲ್ಲನೂ ಹಾಕಾಯಿತು. ಈಗ ನೀರು ಹಾಕ್ತಾಯಿದ್ದೀನಿ ಒಂದು ತಪ್ಪಲೆಯಲ್ಲಿ. ಎಷ್ಟು ಹಾಕ್ಬೇಕು ಅನ್ನೋದು ಗೊತ್ತಾಯ್ತಿಲ್ಲ. ಒಟ್ಟಿನಲ್ಲಿ ತಪ್ಪಲ ಹಾಕ್ತಿದ್ದೀನಿ. ಅಕ್ಕಿನೂ ತೊಳೆದಿಟ್ಕೊಂಡಿದ್ದೀನಿ. ಈಗ ಇಷ್ಟು ಉಪ್ಪು ಹಾಕ್ತಿದ್ದೀನಿ ಗೈಸ್. ಇಷ್ಟು ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹೋದ ಸರಿ ಸ್ವಲ್ಪ ಹಾಕಿದೆ, ಅದು ಇದಾಗ್ಬಿಟ್ಟಿತ್ತು, ಅದಕ್ಕೆ ಈ ಸರಿ ಜಾಸ್ತಿ ಹಾಕಿದ್ದೀನಿ. ಏನಾದ್ರು ಉಪ್ಪು ಜಾಸ್ತಿ ಆಗ್ಬಿಟ್ರೆ ತಲೆ ಕೆಡಿಸ್ಕೊಳ್ಳೋಲ್ಲ. ಮೊಸರು ತಗೊಬಂದ್ಬಿಟ್ಟು ಮೊಸರು ಹಾಕೊಂಡು ಊಟ ಮಾಡ್ತೀವಿ, ಚೆನ್ನಾಗಿರುತ್ತೆ. ಟೊಮೊಟೊ ಬೊಟ್ಟಿಗೂ ಮೊಸರಿಗೂ ಚೆನ್ನಾಗಿರ್ತದೆ ಗೈಸ್. ಇವಾಗ ಇದು ಉಪ್ಪೆಲ್ಲನೂ ಹಾಕಿದ್ದೀನಿ, ಎಲ್ಲ ಮಸಾಲೆ ಗಿಸಾಲೆ ಎಲ್ಲನೂ. ಇದು ಸ್ವಲ್ಪ ನೀರು ಸ್ವಲ್ಪ ಕುದಿಬೇಕು. ಕುದಿದ್ಮೇಲೆ ಸ್ವಲ್ಪ ಕಾದ್ಮೇಲೆ ಕುದೀತಲ್ಲ, ಅದಕ್ಕೆ ಆಮೇಲೆ ಅಕ್ಕಿ ಹಾಕೋಬೇಕು ಗೈಸ್. ಇವಾಗ ಕಾದೈತೆ. ಇವಾಗ ಅಕ್ಕಿ ಹಾಕ್ಬಿಡ್ತೀನಿ. ಅಕ್ಕಿ ಸೇರಿಸ್ಬಿಡ್ತೀನಿ ಇದ್ರ ಜೊತೆ. ಒಳ್ಳೆ ಸಾಂಬಾರು ಉಬ್ಬರಂಗೆ ಗೊತ್ತೈತೆ. ನಾನೇನು ಸಾಂಬಾರು ಮಾಡ್ತಾಯಿದ್ದಾನ ಇಲ್ಲ ಟೊಮಟೊ ಬಾತ್ ಮಾಡ್ತಾಯಿದ್ದಾನ ಅನ್ನೋದೇ ಗೊತ್ತಾಯ್ತಿಲ್ಲ. ಒಳ್ಳೆ ಸಾಂಬಾರು ಉಬ್ಬತ್ತದಲ್ಲ ಆ ಥರ ಗೊತ್ತೈತೆ. ನೀರು ಯಾಕೋ ಜಾಸ್ತಿ ಆಯಿತು ಅನಿಸ್ತಾ ಗೈಸ್. ಇವಾಗ ಎಲ್ಲನೂ ಹಾಕಿ ಅಕ್ಕಿ ಎಲ್ಲನೂ ಒಂದು ಅರ್ಧ ಅಥವಾ ಒಂದು 5 ನಿಮಿಷ ಬಿಟ್ಟಿದೆ. ಇವಾಗ ಕುಕ್ಕರ್ ಮುಚ್ಚಳನ ಹಾಕ್ಬಿಡ್ತೀನಿ. ಹಾಕಿದ್ರೆ ಕೂಗ್ತಂದ್ರೆ ಇಷ್ಟೊಂದು ಸ್ಮೂತಾಗಿ ಆಯ್ತೈತೆ. ಸಿಕ್ಕಾಪಟ್ಟೆ ಸ್ಮೂತಾಗಿ ಆಯ್ತೈತೆ. ಗೊತ್ತಿಲ್ಲ, ರಾಂಗ್ ಏನು ಹಾಕಿಲ್ಲ. ಸಿಕ್ಕಾಪಟ್ಟೆ ಸ್ಮೂತಾಗಿ ಆಯ್ತೈತೆ ಗೈಸ್. ಏನು ಅನ್ನೋದು ಗೊತ್ತಾಯ್ತಿಲ್ಲ. ಸಿಕ್ಕಾಪಟ್ಟೆ ಸ್ಮೂತಾಗಿ ಆಯ್ತೈತೆ. ರಫಾಗಿ ಆಯ್ತಿತ್ತು ನೋಡೋದ. ಹಾಕಿದ್ದೀನಿ ಕುಕ್ಕರ್ ಮುಚ್ಚಳ ಹಾಕಿದ್ದೀನಿ. ಇವಾಗ ಅದನ್ನು 1 ಕೂಗು ಇಲ್ಲ 2 ಕೂಗು, ನೀರು ಜಾಸ್ತಿ ಆಗೈತೆ, 2 ಕೂಗು ಕೂಗಿಸ್ಬಿಟ್ಟು ಆಮೇಲೆ ಆಫ್ ಮಾಡ್ತೀನಿ ಗೈಸ್.
ಗೈಸ್ ನನ್ನ ತಂಗಿ ನೋಡಿ ಇಷ್ಟೊತ್ತು ಕಂಡ್ರೆ ನಾನು ಕಷ್ಟಪಟ್ಟು ಬಾತ್ ಮಾಡ್ತೇವನಿ ಟೊಮೊಟೊ ಬಾತ್ನ. ಆದ್ರೆ ನನ್ನ ತಂಗಿ ಆರಾಮ ಮನೆ ಕಂದವಳು ಗೈಸ್. ಅವಳು ಏನಿಲ್ಲ ಗೈಸ್, ಟಿ ವಿ ಹಾಕ್ಕೊಟ್ರ ಟಿ ವಿ ನೋಡ್ಕೊ ಕೂತ್ಕೊತಾಳ. ಟಿ ವಿ ಇಲ್ವಾ, ಇಲ್ಲ ಬರ್ಕತ್ತೆ ಇರ್ತಾಳ, ಅದು ಇದು ಒಂದು ಸ್ವಲ್ಪ, ಇಲ್ಲ ಅಂದರೆ ಈ ಥರ ಮನೆಗೆ ಹೋಗ್ತಾಳ. ಅವಳು ನೋಡಿ ಮಾಡಿ ಕೆಲಸ ಮಾಡೋ ಅಂತ ಅವಳಿಗೂ ಮೈಂಡ್ ಸೆಟ್ ಬರೋಲ್ಲ ಅನ್ಸುತ್ತೆ ಮೋಸ್ಟ್ಲಿ ನೋಡೋದ. ಗೈಸ್ ಬಾತ್ಗೆ ಮಟನ್ ಖಾರ ಪುಡಿ ಹಾಕೋದ್ನೋ ಇಲ್ಲ ಬೇಳೆ ಸಾಂಬಾರು ಖಾರ ಪುಡಿ ಹಾಕೋದ್ನೋ ಅನ್ನೋದೇ ಗೊತ್ತಾಯ್ತಿಲ್ಲ. ಯಾವುದೋ ಒಂದು ಹಾಕ್ಬಿಟ್ಟಿದ್ದೀನಿ ಖಾರ ಪುಡಿನ. ನೋಡೋದ ಕೂಗಿದ ಮೇಲೆ ತಿಂದ ಮೇಲೆ ಗೊತ್ತಾಯ್ತದೆ. ನಮ್ಮ ತಾಯಿನ ಕೇಳ್ಕೊಬೇಕು ಮೊದಲು, ಅದರಲ್ಲಿ ಯಾವ ಬಾಕ್ಸಲ್ಲಿ ಯಾವುದೈತೆ ಮಟನ್ ಖಾರ ಪುಡಿ ಯಾವುದು, ಬೇಳೆ ಸಾಂಬಾರು ಖಾರ ಪುಡಿ ಯಾವುದು ಅಂತ ಇವಾಗ ಗೊತ್ತಾಯ್ತು ಗೈಸ್ ನಮ್ಮ ತಾಯಿ ಅಂಗಡಿಯಿಂದ. ಈಗ 2 ಕೂಗ್ದೇಟ್ಗೆ ಆಫ್ ಮಾಡಿಬಿಡ್ಬೇಕು. ಕಾಯಿ ಕದ್ದು ಇಲ್ಲೇ ಇದ್ದೀನಿ. ಹಾಂ ಕೂಗಲ್ವಾ ಗೈಸ್? ನಮ್ಮ ಅವ್ವ ಕುಕ್ಕರ್ನ ಕೂಗಲ್ಲ ಅಂತೈತೆ. ರಬ್ಬಲ್ ತೊಳೆದ್ಬಿಟ್ಟು ಹಾಕಿದ್ಯಾ? ಹಾಂ, ರಬ್ಬಲ್ನ ಡೈಲಿ ತೊಳೆದ್ಬಿಟ್ಟು ಹಾಕ್ಬೇಕು. ಡೈಲಿ ತೊಳೆದ್ಬಿಟ್ಟು ಹಾಕ್ತಿದ್ದೀನೇನು ರಬ್ಬಲ? ಮಂತ ಡೈಲಿ. ಗೈಸ್ ಫೈನಲಿ ಟೊಮೊಟೊ ಬಾತ್ ರೆಡಿ ಆಯಿತು. ಟೊಮೊಟೊ ಬಾತು ಗೈಸ್ ಇವಾಗ ಇದನ್ನು ಹಾಕೊಂಡು ತಿನ್ನೋದೇ ಗೈಸ್, ಇನ್ನೇನು ಇಲ್ಲ. ಟೊಮೊಟೊ ಬಾತ್ ರೆಡಿ ಆಗಿದೆ. ನಾನು ಮೊದಲನೇ ಸಾರಿ ಟೊಮೊಟೊ ಬಾತ್ನ ಮಾಡಿರೋದು ಗೈಸ್. ನಮ್ಮ ತಾಯಿ ನನ್ನ ತಂಗಿ ಎಲ್ಲ ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಬಂದ್ಬಿಟ್ಟವ್ರೆ. ಊಟ ಮಾಡಿದೆ ನೀನು? ಅಲ್ಲಿ ಇಲ್ಲಿ ಟೊಮೊಟೊ ಬಾತ್ ತಿಂದೆ? ಕುಕ್ಕರ್ ತುಂಬ ಮಾಡೀನಿ. ಅದೇ ಕಷ್ಟ ಮಾಡಿದೆ ಹಸಿ ಮಾಡೋಕ್ಕೆ. 1.5 ಪಾವ್ ಹಾಕ್ತಿ ಗೈಸ್. ನಮ್ಮ ಅಪ್ಪ ಅಮ್ಮನಿಗೈತೆ. ನಮ್ಮ ಅಪ್ಪ ಅಂಗಡಿ ಹತ್ರ ಇರ್ತದೆ ಗೈಸ್. ಅಂಗಡಿ ಹತ್ರ ಇದ್ದು ಒಂಥರ ಅಲ್ಲಿ ಕುಂತು ಸಾಕಾಗಿರ್ತಲ್ಲ ಕೂತಿ ಅದಕ್ಕೆ ಬಂದು ಸಡನ್ಲಿ ಮನೆ ಕೊಡ್ತಾರೆ. ನನ್ನ ತಂಗಿ ಅಂತೂ ಮಂಚ ಬಿಟ್ಟು ಅವಳು ಎತ್ತಾಗೂ ಕಲ್ಲೆಲ್ಲ ಅದಿರಲಿ. ಏನೋ ಒಂದು ರೆಕಾರ್ಡ್ ಆಡಿದೆ ಗೈಸ್. ನಮ್ಮವ್ವ ಮತ್ತೆ ಒಂದು ಸಾಂಗ್ ಆಡ್ತಾರಂತೆ, ಹೇಳುವ. ಹಾಂ ಹೇಳುವಾ, ಹೇಳ ಅಂದ್ಬಿಟ್ಟು ಇದು ಮೂಗ್ ಮಾರಮ್ಮ ನಂಗೆ ಕೂತ್ಕೊಡ್ತೀನಿ. ಮತ್ತೆ ಹೇಳು, ಮತ್ತೆ ಮಾತಾಡೋದೇ ಇಲ್ವಲ್ಲ. ಕಾಣಿಸಿದ್ದಾವ ಹೇಳಿದ್ರ ಕಾಣಿಸ್ತಾನೆ ಇನ್ನೇನ ಎಲ್ಲಿ ಹಂಗೆ ಕಾಣಿಸ್ತದ ನೋಡು. ಥೋ ಕಾಣಿಸ್ತಿದೆ ಕಣಿ, ಹೇಳವ. ಕಾಣಿಸಿದ್ದ ಹೊಸಿ ಬೆಳ್ಳು ಕಾಣ್ತಿದೆ ವಿಡಿಯೋದಲ್ಲಿ ಅಷ್ಟೇ. ಅಷ್ಟೇ. ಯಾವ್ದು ನೋಡು, ಹೇಳು ಮುಂದೆ. ಯಾವ್ದು ಹೇಳಲಿ? ನಿನ್ಗೇನವ ಸಾಂಗ್ ಆಡ್ತೀನಿ ಏನದು, ಯಾವ್ದು ಹೇಳಿ ಏನದು ಒಂಥರ ಇದು ಕಾಣೀಗ. ಯಾವ್ದು ನೋಡು, ಹೇಳು. ಹಟ್ಟಿಗಲ್ಲಿ 6 ಎಮ್ಮೆ, ಕೊಟಗಲ್ಲಿ 3 ಎಮ್ಮೆ, ಕೊಟ್ಟಾರೆ ಕೊಡ್ರು ನನಗೊಂದ, ಕೊಟ್ಟಾರೆ ಕೊಡ್ರು ನನಗೊಂದು ಅಣ್ಣಯ್ಯ, ಹೆಸರೇಳಿ ಮೊಸರ ಕಡಿಯೋಣ. ಅಣ್ಣ ಬಾಳಿದರೇನು ತಮ್ಮ ಬಾಳಿದರೇನು, ಮತ್ತಷ್ಟು ದೂರ ಕಳ್ಕೊಂಡೆ. ನೀ ಕೋಟೆಯಮ್ಮೆ ಫಲವಿಲ್ಲ ಅಣ್ಣಯ್ಯ, ನಾನೆಂಗೆ ನಿನ್ನ ಮರಿಯಾಲೆ, ನಾನೆಂಗೆ ನಿನ್ನ ಮರಿಯಾಲಿ ಅಣ್ಣಯ್ಯ, ಮತ್ತಷ್ಟ ದೂರ ಕಳ್ಕೊಂಡೆ. ಹಟ್ಟಿಯಲ್ಲಿ 6 ಎಮ್ಮೆ, ಕೊಟಗಲ್ಲಿ 3 ಎಮ್ಮೆ, ಕೊಟ್ಟಾರೆ ಕೊಡ್ರು ನನಗೊಂದ, ಕೊಟ್ಟಾರೆ ಕೊಡ್ರು ನನಗೊಂದು ಅಣ್ಣಯ್ಯ, ಹೆಸರೇಳು ಮೊಸರ ಕಡಿಯೋಣ. ಯಾವ ಫಿಲಮ್ದು ಇದು? ಯಾವ ಫಿಲಮ್ದ? ಯಾವ ಫಿಲಮೋ ಗೊತ್ತಿಲ್ಲ ಅದು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಗೈಸ್ ನಾನು ಈಗ ಒಂದು ಸ್ವಲ್ಪ ಟೊಮೊಟೊ ಬಾತ್ನ ಮಾಡಿಬಿಟ್ಟು ಹೊರಗಡೆ ಹೋಗಿದೆ. ನಮ್ಮ ಅವ್ವ ಫೋನ್ ಮಾಡ್ಬಿಟ್ಟು ಹೇಳ್ತಿರೋದು ಟೊಮೊಟೊ ಬಾತ್ ಚೆನ್ನಾಗಿ ಮಾಡಿದೆ ಅಂತ. ಚೆನ್ನಾಗಿದ್ದವಾ? ಹಾಂ ನಿಜ ಇಷ್ಟ ಆಯ್ತಿದ್ದೇನಾ? ಚೆನ್ನಾಗಿದ್ದ ಗೈಸ್. ನಮ್ಮ ಅವ್ವ ಫೋನ್ ಮಾಡ್ಬಿಟ್ಟು ಹೇಳ್ತಾ ಇರೋದು ಟೊಮೊಟೊ ಬಾತ್ನ ಚೆನ್ನಾಗಿ ಮಾಡಿದೆ ಅಂತ. ನಾನು ಇಲ್ಲೇ ಹೊರಗಡೆ ಹೋಗಿದ್ದೆ ನಮ್ಮ ಇವ್ರ ಜೊತೆ. ನಮ್ಮ ಅಪ್ಪನ ಕೇಳೋದು ಗೈಸ್, ನನ್ನ ತಂಗಿನ ಕಮೆಂಟ್ ಮಾಡ್ತಾವ್ರೆ. ನಾನು ಮಾಡಿರೋ ಬಾತು ಕೇಳೋದು ನಮ್ಮ ಅಪ್ಪನ. ಚೆನ್ನಾಗಿದ್ದ? ಹಾಂ ಗೈಸ್ ಚೆನ್ನಾಗಿದ್ದಂತ ನಮ್ಮ ಡ್ಯಾಡಿ. ತಂಗಿಯವರು ಚೆನ್ನಾಗಿದ್ದ ಗೈಸ್, ಚೆನ್ನಾಗದ ಅಂತವ್ರ. 100ಕ್ಕೆ 100 ಚೆನ್ನಾಗಿರುತ್ತೆ. ಯಾಕಂದ್ರೆ ನಮ್ಮ ಫೋನ್ ಮಾಡ್ಬಿಟ್ಟು ಹೇಳ್ತಾ ಇರೋದು ಟೊಮೊಟೊ ಬಾತು ಚೆನ್ನಾಗಿ ಮಾಡಿದೆ ಅಂತ. ಅದಕ್ಕೆ ಬಂದೆ ಮನೆ ಹತ್ರ, ಹೋಗಿದೆ ಹೊರಗಡೆ ಹೋಗಿದೆ.
ಅದಕ್ಕೆ ಗೈಸ್ ಮನೆ ಹತ್ರ ಬಂದೆ. ಮತ್ತು ನಾನು ಈಗ ತಿನ್ಬೇಕು. ತಿಂದ್ಬಿಟ್ಟು ಹೆಂಗೈತೆ ಚೆನ್ನಾಗಿರ್ತದೆ ನನ್ನ ಪ್ರಕಾರ. ಗೈಸ್ ನನಗೆ ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಡ್ತು. ಯಾಕಂದರೆ ಫೋನ್ ಮಾಡಿಬಿಟ್ಟು ಬಾತ್ ಚೆನ್ನಾಗಿ ಮಾಡಿದೆ ಅಂದ್ರಲ್ಲ, ಇದಕ್ಕೋಸ್ಕರನಲ್ವ ಗೈಸ್, ನಮ್ಮ ಮನೆಯವ್ರಿಗೋಸ್ಕರನೇ ನಾನು ಮಾಡಿರೋದು ಬಾತ್ನ ತಿನ್ನಲಿ ಅಂತ. ನಾವಾರ ಹೋಟ್ಲಲ್ಲಿ ರುಚಿಯಾಗಿರೋ ತಿಂಡಿ ತಿಂದ್ಬಿಡ್ತೀವಿ, ಆದರೆ ನಮ್ಮ ಮನೆಯವ್ರು ರುಚಿ ಪಾಪ. ಅದಕ್ಕೆ ಗೈಸ್ ನಾವಾರ ಈಗಿನ ಕಾಲದವರು, ಅವರೆಲ್ಲ ಆವಾಗಿನ ಕಾಲದವರು, ಅದಕ್ಕೆ ಅವ್ರಿಗೇನು ಗೊತ್ತಿರ್ತದೆ. ನಮ್ಗಾರ ಫೋನ್ ಗೀನಲ್ಲೆಲ್ಲ ನೋಡ್ಕೊಂಡು ಅದು ಇದು ಸ್ವಲ್ಪ ಗೊತ್ತಾಯ್ತದೆ, ಆದರೆ ಅವ್ರಿಗೇನು ಗೊತ್ತಾಗಲ್ಲ. ಅವರೇನು ಫೋನ್ ನೋಡೋಲ್ಲ, ಏನೂ ಇಲ್ಲ. ಅದಕ್ಕೆ ಗೈಸ್ ನಾನು ಈ ಥರ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿರೋದು. ಮತ್ತು ಗೈಸ್ ಟೊಮೊಟೊ ಬಾತ್ ಮಾಡಿರೋದು ಟೇಸ್ಟ್ ಮಾಡಿದ್ದೀನಿ ಆಲ್ರೆಡಿ. ಚೆನ್ನಾಗೈತೆ ಗೈಸ್ ನಿಜವೂ. ಮಸಾಲೆ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ನಿಜವೂ. ಒಂದು ಚೂರು ಜಾಸ್ತಿನೂ ಮಾಡ್ಕೊಂಡಿಲ್ಲ, ಕಮ್ಮಿನೂ ಮಾಡ್ಕೊಂಡಿಲ್ಲ. ಮಸಾಲೆ ಎಲ್ಲ ಚೆನ್ನಾಗಿ ನೀಟಾಗಿ ಹಾಕೊಂಡು ಟೇಸ್ಟ್ ಚೆನ್ನಾಗೈತೆ ಗೈಸ್. ಟೊಮೊಟೊ ಬಾತು ಫಸ್ಟ್ ಟೈಮ್ ಮಾಡಿರೋದು ಟೊಮೊಟೊ ಬಾತ್ನ. ಟೇಸ್ಟ್ ಚೆನ್ನಾಗೈತೆ. ನಮ್ಮ ಅಪ್ಪ ಗೊರ್ಕ ಹೊಡಿತೈತೆ. ನಮ್ಮಪ್ಪ ಹೆಂಗೆ ಗೊರ್ಕ ಹೊಡಿತೈತೆ ನೋಡಿ, ಗೊರ್ಕ ಹೊಡಿತದ ಗೈಸ್. ಮುನಿಕ ಬಿಟ್ಟವ್ರೆ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಓಕೆ, ಬಾಯ್, ಟಾಟಾ. ಗೈಸ್ ನಾ ಮಾಡಿರೋ ಟೊಮೊಟೊ ಬಾತ್ನ ನಾಯಿಗಳಿಗೂ ಚೂರು ಹಾಕಿದ್ದೀನಿ ಪಾಪ. ಗೈಸ್ ನಂಗೆ ನಾಯಿಗಳು ಕಂಡ್ರೆ ಎಷ್ಟು ಅದ್ರ ಮೇಲೆ ಏನೋ ಒಂಥರ ಅನುಕಂಪ ಗೈಸ್. ಅದಕ್ಕೆ ಅವಕ್ಕೂ ಹಾಕಿದ್ದೀನಿ. ಸ್ವಲ್ಪ ಇದೆ. ನಮ್ಮ ಮನೇಲಿ ನಮ್ಮ ತಾಯಿ ನನ್ನ ತಂಗಿ ಅವರು ಊಟ ಮಾಡಲ್ಲ ಅಂತಿದ್ದವರು. ಅದಕ್ಕೆ ಒಂದು ಸ್ವಲ್ಪ ಬೇಕಾಗ್ಬಿಡ್ತು. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಬೋದಾಯ್ತು. ಗಂಡು ನಾಯಿ ಅಲ್ಲೈತೆ, ಇದು ಹೆಣ್ಣಾಯಿ ಮಕ್ಕಳು 2.